ಇದೊಂದು ಸುಂದರವಾದ ಕತೆ. ಗಂಡ ಹೆಂಡತಿ ಮತ್ತು ಮಗು ಇರುತ್ತೆ. ಗಂಡ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ, ಹೆಂಡತಿ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಮಗುಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಒಂದು ಸಿರಪನ್ನು ಓಪನ್ ಮಾಡಿ ಮಗುಗೆ ಕುಡಿಸ್ತಾರೆ. ಅದಾದಮೇಲೆ ಅಯ್ಯೋ ಅಡುಗೆ ಮನೆಯಲ್ಲಿ ಹಾಲಿಟ್ಟಿದ್ದೀನಿ ಅಂತೇಳಿ ವಾಪಸ್ ಹೋಗ್ಲಿಕ್ಕೆ ಹಾಗೆ ಓಡೋಗ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ ಆ ಸಿರಪ್ ಬಾಟ್ಲಿ ಹಾಗೆ ಓಪನ್ ಆಗಿರುತ್ತೆ, ಮಗು ಅದನ್ನು ತೊಗೊಂಡು ಕುಡಿದ್ಬಿಡುತ್ತೆ. ಯಾವಾಗ ಅದು ತೊಗೊಂಡು ಕುಡಿಯತ್ತೆ ಅದು ಮೂರ್ಛೆ ತಪ್ಪೋಗುತ್ತೆ. ಇಷ್ಟೊತ್ತಾದ್ಮೇಲೆ ಯಾಕಪ್ಪ ಮಗು ಸೌಂಡ್ ಮಾಡ್ತಾ ಇಲ್ಲ ಅಂತೇಳಿ ಅವ್ರ ತಾಯಿ ಬಂದು ನೋಡ್ತಾಳೆ, ಮಗು ಮೂರ್ಛೆ ಹೋಗಿದೆ. ಇಮಿಡಿಯೇಟಾಗಿ ಅವ್ರ ಗಂಡಂಗೆ ಕಾಲ್ ಮಾಡ್ತಾರೆ, ಆಸ್ಪತ್ರೆಗೆ ಕಾಲ್ ಮಾಡ್ತಾರೆ. ಮಗುನ ಆಸ್ಪತ್ರೆಗೆ ತೊಗೊಂಡೋಗ್ತಾರೆ. ತೊಗೊಂಡೋದಾಗ ಡಾಕ್ಟ್ರ್ ಅದನ್ನು ಚೆಕ್ ಮಾಡಿ ಹೇಳ್ತಾರೆ, ಇಲ್ಲ ತಾಯಿ ಮಗು ಸತ್ತೋಗಿದೆ ಅಂತ. ಇದೇ ರೀತಿಯಾದಂತಹ ಒಂದು ವಿಷಯ ನಮ್ಮ ಜೀವನದಲ್ಲೂ ಆಗುತ್ತೆ. ಯಾಕೆ ಹೇಳಿ, ಮತದಾನ ಮಾಡುವಂಥ ಸಮಯದಲ್ಲಿ ನಾವು ಯಾರೂ ಹೋಗಿ ಮತವನ್ನು ಮಾಡೋದಿಲ್ಲ. ಅದೇ ರೀತಿಯಾಗಿ ಯಾವ ರೀತಿ ಕಥೆನಲ್ಲಿ ಆ ಒಂದು ಮಗು ಸತ್ತೋಗುತ್ತೆ, ನಿಮ್ಮ ಮುಂದಿನ ಕನಸುಗಳು ಸಹ ಅದೇ ಥರ ಸತ್ತೋಗುತ್ತೆ. ಬಹಳ ಮುಖ್ಯವಾಗಿರೋಂಥದ್ದು ಪ್ರತಿಯೊಬ್ಬರೂ ಸಹ ಹೋಗಿ ಮತದಾನವನ್ನು ಮಾಡಬೇಕು. ನೀವು ಒಂದೇ ಮಾಡೋದಿಲ್ಲ, ನಿಮ್ಮ ಸಹೋದ್ಯೋಗಿಗಳಾಗಲಿ, ನಿಮ್ಮ ಆಫೀಸಲ್ಲಾಗಲಿ, ನಿಮ್ಮ ಕೊಲೀಗ್ಸ್ ಆಗಲಿ ಎಲ್ಲರನ್ನೂ ಸೇರಿಸ್ಬಿಟ್ಟು ಮತದಾನವನ್ನು ಮಾಡಬೇಕು. ಯಾವ ರೀತಿ ಮಾಡ್ಬೋದು? ಎಲ್ಲರನ್ನೂ ಒಂದು ಕಡೆ ಕೂರಿಸ್ಕೊಳ್ಳಿ, ಕೇಳಿ ಯಾರು ಮತವನ್ನು ಹಾಕೋದಿಲ್ಲ ಅವ್ರಿಗೇನು ಪನಿಷ್ಮೆಂಟ್ ಕೊಡಬೇಕಪ್ಪ ಇನೋವೇಟಿವ್ ಆಗಿ. ಎಕ್ಸಾಂಪಲ್ಲು, 2 ದಿವಸ ಅವ್ರ ಹತ್ರ ಮಾತಾಡೋದಿಲ್ಲ ಯಾರು ಇಲ್ಲ, ಯಾರಾದರೂ ಬರ್ತಾರೆ, ಅವ್ರು ಬಂದ ತಕ್ಷಣ ಅವ್ರ ಹೆಸರು ಹೇಳ್ಬಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆಯೋಂಥದ್ದು. ಅವರಿಗೆ ಗಿಲ್ಟಿ ಫೀಲಿಂಗ್ ಮಾಡಬೇಕು. ಇನ್ನೂ ಇನ್ನೋವೇಟಿವ್ ಬೇಕು ಅಂತಂದರೆ ಅವ್ರಿಗೆ ಹೇಳಿ, 1 ವಾರ ನಿಮ್ಮ ಮನೆಯಲ್ಲಿ ಯಾರು ಕೆಲಸದವ್ರು ಬರ್ದಿರಂಗೆ ನಾವು ನೋಡ್ಕೊತೀವಿ, ಅವಾಗ 1 ವಾರ ನೀವು ಕಸಗೊಳಿಸ್ಬೇಕು ಅಥವಾ ಬಾತ್ರೂಮ್ ಕ್ಲೀನ್ ಮಾಡಬೇಕು ಅಂತ. ಆ ಪನಿಷ್ಮೆಂಟ್ ನೋಡ್ಬಿಟ್ಟು ಅಯ್ಯೋಪ್ಪ ಇದಕ್ಕಿಂತ ಹೋಗಿ ಮತ ಹಾಕೋದು ಭಾಳ ಮುಖ್ಯವಾಗಿರೋದು ಅಂಥೇಳಿ ಎಲ್ಲರೂ ಹಾಕ್ತಾರೆ. ಈ ರೀತಿಯಾದಂಥ ಒಂದು ಇನ್ನೋವೇಟಿವ್ ಪನಿಷ್ಮೆಂಟನ್ನು ನೀವು ಕಂಡುಹಿಡಿಬೋದಾ? ಅದು ಏನು ಅಂಥೇಳಿ ನಮಗೂ ಸಹ ತಿಳಿಸ್ಬಿಟ್ಟು ಹೇಳಿ, ಹಾಗೂ ಪ್ರತಿಯೊಬ್ಬರಿಗೂ ಸಹ ಮತವನ್ನು ಹಾಕೋದಕ್ಕೆ ಪ್ರೇರೇಪಣೆಯನ್ನು ಮಾಡಿ.